ವಾಸ್ತವಿಕತೆ ಏನು ಅಂದ್ರೆ ಈ ಮನಸ್ಸು ನಮ್ದಲ್ಲ, ಇದು ಪರಮಾತ್ಮನಿಗೆ ಸೇರಿದ್ದು. ಇದನ್ನ ಅರ್ಥವರೇ ನಿಜವಾಗಿ ಜ್ಞಾನಿಗಳು. ಮನಸ್ಸು ನನ್ನದಲ್ಲ, ಇದು ಭಗವಂತನದು, ಭಗವಂತನ ಶಕ್ತಿ. ಭಗವಂತನ ಶಕ್ತಿ ನನ್ನೊಳಗೆ ಇದ್ದು ಈ ಜಗತ್ತಿನ ಸೃಷ್ಟಿಗೆ ಕಾರಣ ಆಗಿದೆ, ಅಥವಾ ಈ ಜಗತ್ತನ್ನು ನಾನು ಕಾಣೋ ಹಾಗೆ, ಜೀವನವನ್ನು ಮಾಡೋ ಹಾಗೆ, ಇವೆಲ್ಲ ಏನು ಅನುಭವ ಆಗ್ತಾ ಇದೆಯೋ ಇದೆಲ್ಲ ಭಗವಂತನ ಶಕ್ತಿ. ಮನಸ್ಸೇ ಶರೀರವನ್ನ ನಡೆಸ್ತಾ ಇದೆ, ಅದಂತೂ ನಮಗೆ ಸ್ಪಷ್ಟವಾಗಿದೆ. ಮನಸ್ಸು ಹೇಳ್ದಂಗೆ ಶರೀರ ಕೇಳುತ್ತೆ. ಅಂದ್ರೆ ಶರೀರದಿಂದ ನಡೀತಾ ಇರುವಂತ ಪ್ರತಿಯೊಂದು ಕಾರ್ಯ ಕೂಡ